ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಲಾಸಿಪಾಳ್ಯ ಖಾಸಗಿ ಬಸ್ ಸ್ಟ್ಯಾಂಡ್ ಶೌಚಾಲಯದಲ್ಲಿ ಪತ್ತೆಯಾಯಿತು ಸ್ಫೋಟಕ. 6 ಜಿಲೆಟಿನ್ ಕಡ್ಡಿಗಳನ್ನ ಕಂಡು ಜನರಿಗೆ ಪುಕ ಪುಕ. ಸಿಎಂ ಕಾರ್ಯಕ್ರಮದ ಸನಿಹದಲ್ಲೇ ಹೀಗ್ಯಾಕಾಯಿತು ಅನ್ನೋ ಆತಂಕ. ಆಂಧ್ರದ ಬಾಪಟ್ಲಾ ಜಿಲ್ಲೆಯಲ್ಲಿ ಬೆಂಗಳೂರಿನ ಉದ್ಯಮಿಗಳ ಬರ್ಬರ ಹತ್ಯೆ. ಚೆಕ್ ಬೌನ್ಸ್ಗೆ ಸಂಬಂಧ ಕೋರ್ಟ್ಗೆ ತೆರಳಿದ್ದವರ ದುರಂತ ಅಂತ್ಯ. ಕಿಡ್ನಾಪ್ ಮಾಡಿ ತಂದೆ ಮಗನ ಕತ್ತು ಕೊಯ್ದು ಕೊಲೆಗೈದ ಹಂತಕರು. ಕೆಜಿಎಫ್ ಬಾಬು ಐಷಾರಾಮಿ ಕಾರುಗಳ ಮೇಲೆ ಆರ್ಟಿಒ ಅಧಿಕಾರಿಗಳ ಕಣ್ಣು. ಕುಬೇರನ ಕೋಟಿ ಕೋಟಿ ಬೆಲೆಯ ಕಾರುಗಳ ದಾಖಲೆ ಜಪ್ತಿ. ಬಾಕಿ ಇದ್ದ ಲಕ್ಷ ಲಕ್ಷ ಟ್ಯಾಕ್ಸ್ ಹಣ ಕಟ್ಟಿ ನೆಟ್ಟುಸಿರು ಬಿಟ್ಟ ಕೋಟ್ಯಾಧಿಪತಿ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಭ್ರಷ್ಟರ ಕೋಟೆಗೆ ಲೋಕಾಯುಕ್ತ ಶಾಕ್. ಅಧಿಕಾರಿಗಳ ಬಳಿ ಇದ್ದ ಅಗಣಿತ ಸಂಪತ್ತು ಲೋಕ ಟೀಮ್ಗೆ ಲಾಕ್. ಭ್ರಷ್ಟರ ಭಂಡಾರದ ಇಂಚಿಂಚು ಮಾಹಿತಿ ಪಡೆದು ಲೋಕ ಅಧಿಕಾರಿಗಳ ಪರಿಶೀಲನೆ. ಅತ್ತ ಸರ್ಕಾರದ ಟ್ಯಾಕ್ಸ್ ಅಸ್ತ್ರ, ಇತ್ತ ವ್ಯಾಪಾರಿಗಳ ಪ್ರತಿಭಟನೆಯ ಪ್ರತ್ಯಾಸ್ತ್ರ. ಪ್ರತಿಭಟನೆಯ ಹಾದಿ ತುಳಿದ ವ್ಯಾಪಾರಿಗಳಿಗೆ ಸಿಎಂರಿಂದ ಸಿಹಿ ಸುದ್ದಿ. ನೋಟಿಸ್ ಕೊಟ್ಟರು. ವಿನಾಯಿತಿ ಇರೋ ವ್ಯಾಪಾರಿಗಳು ಕಟ್ಟೋದೇ ಬೇಡುವಂತೆ ಟ್ಯಾಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.